ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾರಾಮ್. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂತ ಹೇಳಿದರೆ, ಉಂಡೆ ಮಾಡಲಿಕ್ಕೆ ಇದು ಬೆಳತಿಗೆ ಅಕ್ಕಿಯ ಉಂಡೆ ಮಾಡಲಿಕ್ಕೆ ಉಂಡೆ ತುಂಬ ಚೆಂದ ಟೇಸ್ಟಿ ಆಗಿರ್ತದೆ ಫ್ರೆಂಡ್ಸ್. ಅದನ್ನು ಮಾಡಲಿಕ್ಕೆ ನಾವು ಯಾವಾಗಲೂ ಮಿಲ್ಲಿಂದ ನಾವು ಉಂಡೆ ತರಿಯನ್ನು ತರ್ತೇವೆ. ಅದರ ಬದಲು ನಾವೇ ಮನೆಯಲ್ಲಿ ಹೀಗೆ ಅಕ್ಕಿಯನ್ನು ಸ್ವಲ್ಪ ತೊಳೆದು ಬಿಸಿಲಲ್ಲಿ ಹಾಕಿ ಒಣಗಿಸಿ ಅದನ್ನು ನಾವೇ ತರಿ ಮಾಡಿಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ತರಿ ತರಬೇಕಾಗೋದಿಲ್ಲ. ಸೊ ಹಾಗೆ ಹೇಗೆ ಮಾಡೋದು ಅಂತೇಳಿ ಇದನ್ನು ತೊಳೆದು ಬಿಸಿಲಿಗೆ ಹಾಕಿ ಒಣಗಿಸಿಕೊಳ್ಳುವ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದನ್ನು ನೀಟಾಗಿ ಒಂದು 4 ರಿಂದ 5 ಸರ್ತಿ ತೊಳ್ಕೊಂಡಿದ್ದೇನೆ. ಇನ್ನು ಇದನ್ನು ಬಿಸಿಲಲ್ಲಿ ಒಣಗಿಸಲಿಕ್ಕೆ ಹಾಕಿ ಬರ್ತೇನೆ. ಹೊರಗೆ ನೋಡ್ಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್, ಸಿಕ್ಕಾಬಟ್ಟೆ ಬಿಸಿಲಿದೆ. ನೋಡಿ ಎಷ್ಟು ಬಿಸಿಲಿದೆ ನೋಡಿ, ಹೊರಗಡೆ ನೋಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಬಿಸಿಲು ನೋಡಿ ಫ್ರೆಂಡ್ಸ್. ಹೀಗೆ ತೊಳೆದು ಒಣಗಲಿಕ್ಕೆ ಹಾಕಿದ್ದೇನೆ ಅಕ್ಕಿಯನ್ನು. ಇನ್ನು ಇದನ್ನು ಮಧ್ಯಾಹ್ನ ಮೇಲೆ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನೋಡಿ ಏನು ಬಿಸಿಲು ನೋಡಿ ಫ್ರೆಂಡ್ಸ್, ಬಿಸಿಲಿಗೆ ಹಾಕಿ ಅಕ್ಕಿ ತರಿ ಮಾಡಿಟ್ಕೊಂಡದ್ದು ಹೀಗೆ ಉಂಟು. ಇಷ್ಟು ಇದು ಬಾಂಬೆ ರವೆಗಿಂತ ಸ್ವಲ್ಪ ದೊಡ್ಡಕ್ಕೆ. ಬಾಂಬೆ ರವೆ ಅಷ್ಟು ನೈಸ್ ಅಲ್ಲ ನೋಡಿ. ಹೀಗೆ ತರಿ ಮಾಡಿಟ್ಕೊಂಡಿದ್ದೇನೆ. ಇದು ಮಾಮೂಲಿ ಅಕ್ಕಿ ಫ್ರೆಂಡ್ಸ್, ಸ್ಟೀಮ್ ರೈಸಿನ ಸ್ಟೀಮ್ ಕಡಿ ಅಲ್ಲ. ಇದು ಮಾಮೂಲಿ ದೋಸೆ ಅಕ್ಕಿಯನ್ನೇ ಬಿಸಿಲಿಗೆ ಹಾಕಿ ಹುಡಿ ಮಾಡಿ ಇಟ್ಕೊಂಡದ್ದು. ಇದನ್ನೀಗ ನಾನು ಈ ಗ್ಲಾಸಲ್ಲಿ, ಒಂದು ದೊಡ್ಡ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿಯನ್ನು ತೆಕ್ಕೊಳ್ತಾ ಇದ್ದೇನೆ. 3 ಗ್ಲಾಸು ತರಿಯನ್ನು ತೆಕ್ಕೊಳ್ತಾ ಇದ್ದೇನೆ ಉಂಡೆ ಮಾಡಲಿಕ್ಕೆ. ತುಂಬ ಮೆದುವಾಗ್ತದೆ ಫ್ರೆಂಡ್ಸ್ ಉಂಡಿ ಭಾರಿ ಚೆಂದ ಆಗ್ತದೆ. ಈ 3 ಗ್ಲಾಸು ಪುಂಡಿ ತರಿಯನ್ನು ತೆಕ್ಕೊಳ್ತಾ ಇದ್ದೇನೆ ಇದರಲ್ಲಿ. ಫ್ರೆಂಡ್ಸ್, ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳುವ, 1-2 ಸ್ಪೂನ್ ಆಗುವಷ್ಟು. ಮತ್ತು ಈಗ ಎಷ್ಟು ನಾವು ಪುಂಡಿ ತರಿಯನ್ನು ತೆಕ್ಕೊಂಡಿದ್ದೇವೆ, ನಮ್ಮದು ಮಾಮೂಲಿ ಅಕ್ಕಿ ಆದ ಕಾರಣ 1.5 ಗ್ಲಾಸ್ ನೀರು ಸಾಕು. ದೋಸೆ ಅಕ್ಕಿ ಆದ ಕಾರಣ. ಬೇರೆ ನೀವು ಸ್ಟೀಮ್ ರೈಸು ಅದನ್ನು ಹುಡಿ ಮಾಡ್ತೀರಿ ಅಂತ ಆದರೆ 1 ಗ್ಲಾಸಿಗೆ 2 ಗ್ಲಾಸು ಸರಿ ನೀರನ್ನು ಹಾಕಬೇಕು ಫ್ರೆಂಡ್ಸ್. ನೋಡಿ ಸರಿ, ನಾನು 1 ಗ್ಲಾಸಿಗೆ 1.5 ಗ್ಲಾಸ್ ನೀರಿನಾಗೆ ಹಾಕ್ತಾ ಇದ್ದೇನೆ. ದೋಸೆ ಅಕ್ಕಿ ಆದ ಕಾರಣ ಅದು ಸ್ವಲ್ಪ ಅಂಟಿಕೊಳ್ತದೆ. ಸರಿ, 1.5 ಗ್ಲಾಸ್ ನೀರಿನಾಗೆ 3 ಗ್ಲಾಸ್ ತರಿಗೆ 5 ಗ್ಲಾಸ್ ನೀರನ್ನು ಹಾಕಿಕೊಂಡಿದ್ದೇನೆ. ಇದನ್ನು ಈಗ ಕುದಿಲಿಕ್ಕಿಡುವ. ಒಳ್ಳೆ ಕುದಿ ಬರಬೇಕು ಫ್ರೆಂಡ್ಸ್. ಅದು ನಾವು ಇದನ್ನು ತರಿಯನ್ನು ಹಾಕೋದಕ್ಕಿಂತ ಮುಂಚೆ ಒಳ್ಳೆ ಕುದಿ ಬರಬೇಕು. ಇದಕ್ಕೀಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುವ. ನಾನಿಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹಾಕಿಕೊಳ್ತೇನೆ. ಅದು ಚಂದ ಕುದಿ ಬರಲಿ ಫ್ರೆಂಡ್ಸ್. ಇದೀಗ ಚಂದ ಕುದಿ ಬಂದಿದೆ. ಇನ್ನು ಇದಕ್ಕೆ ಪುಂಡಿ ತರಿಯನ್ನು ಹಾಕಿಕೊಳ್ಳುವ ಫ್ರೆಂಡ್ಸ್. ಪುಂಡಿ ತರಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಇದು ಹಾಕುವಾಗ ಮುಗಚಿಕೊಂಡು ಬೇಕು ಫ್ರೆಂಡ್ಸ್, ಗಂಟಾಗಬಾರ್ದು. ಇನ್ನು ಗಟ್ಟಿಯಾಗುವ ತನಕ ಹೀಗೆ ಮುಗಿಸ್ಬೇಕು ಫ್ರೆಂಡ್ಸ್. ಚೆಂದ ಬೇಯಬೇಕದು. ಒಗ್ಗರಣೆ ಹಾಕಿ ಮಾಡ್ಬೋದು. ನಾನಿವತ್ತು ನಾರ್ಮಲ್ ಆಗಿ ಮಾಡ್ತಾಯಿದ್ದೇನೆ. ಒಗ್ಗರಣೆ ಹಾಕಿ ಇನ್ನೊಂದಿನ ಮಾಡ್ತೇನೆ ಫ್ರೆಂಡ್ಸ್. ಒಗ್ಗರಣೆ ಎಲ್ಲ ಹಾಕಿ ಒಗ್ಗರಣೆ ಪುಂಡಿ ಇನ್ನೊಂದಿನ ಮಾಡುವ. ತುಂಬ ಮೆತ್ತಗಾಗ್ತದೆ ಫ್ರೆಂಡ್ಸ್, ಭಾರಿ ಚೆಂದ ಆಗ್ತದೆ, ಒಳ್ಳೆ ಟೇಸ್ಟಿಗಿರ್ತದೆ. ಇನ್ನೊಂದು 2 ನಿಮಿಷ ಬೇಕು.
ನೋಡಿ ಫ್ರೆಂಡ್ಸ್, ಹೀಗೆ ಬಂದರೆ ಸಾಕಿದು. ಇದನ್ನು ನೋಡಿ, ಹೀಗೆ ಮಾಡಿದಾಗ ನಿಮಗೆ ಹೀಗೆ ಬಂದರೆ ಉಂಡೆ ಮಾಡಲಿಕ್ಕೆ ಬರ್ತದೆ ಅಂತ. ಇಷ್ಟ ಆದರೆ ಸಾಕು. ಉಂಡೆ ಮಾಡಲಿಕ್ಕೆ ಬಂದರೆ, ಉಂಡೆ ಮಾಡುವ ಹದಕ್ಕೆ ಬಂದರೆ ಆಯಿತು. ಗ್ಯಾಸ್ ಆಫ್ ಮಾಡಿಕೊಳ್ತೇನೆ. ಇದನ್ನು ತಣಿಲಿಕ್ಕೆ ಇಡ್ತೇನೆ, ಸ್ವಲ್ಪ ತಣಿಲಿ. ಗ್ಯಾಸ್ ಆಫ್ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ಇಡ್ಲಿ ಪಾತ್ರಕ್ಕೆ ಸ್ವಲ್ಪ ಹೀಗೆ ನೀರು ಹಾಕಿಕೊಂಡು, ಉಂಡೆ ಬೇಯಲಿಕ್ಕೆ ತಕ್ಕ ನೀರು ಹಾಕಿಕೊಂಡು ಇದನ್ನು ಹೀಗೆ ಇದನ್ನು ಮುಚ್ಚುವ. ಅದು ಸ್ವಲ್ಪ ನೀರು ಕುದಿ ಬರಲಿ. ನಾವು ಇಲ್ಲಿ ಸ್ವಲ್ಪ ಕೈಗೆ ನೀರನ್ನು ಮುಟ್ಟಿಸಿಕೊಂಡು ಇದರಿಂದ ಹೀಗೆ ಸ್ವಲ್ಪ ಹಿಟ್ಟನ್ನು ತೆಗೆದು ಹೀಗೆ ನೀರಿಗೆ ಅದ್ದಂಥ ಉಂಡೆಯನ್ನು ಮಾಡಿಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಉಂಡೆ ಹೀಗೆ ಸ್ವಲ್ಪ ಹಿಟ್ಟನ್ನು ತೆಗೆದು ತಣಿಲಿಕ್ಕೆ ಹಾಕುವ. ಹೀಗೆ ಎಲ್ಲ ಉಂಡೆಯನ್ನು ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಉಂಡೆ ಆಯಿತು. ಇದನ್ನು ಇನ್ನು ಇದಕ್ಕೆ ಪಾತ್ರಕ್ಕೆ ಹಾಕಿಕೊಂಡು ಒಂದು 1/4 ಗಂಟೆ ಅಥವಾ 20 ನಿಮಿಷ ಬೇಯಿಸಿಕೊಳ್ಳುವ. ನೋಡಿ ಫ್ರೆಂಡ್ಸ್, ಉಂಡೆ ಇದೊಂದು 1/4 ಗಂಟೆ ಅಥವಾ 20 ನಿಮಿಷ ಚೆಂದ ಕುದಿಲಿ, ಬೇಯಲಿ, ಮತ್ತು ತೆಗೆಯುವ. ಆಲ್ರೆಡಿ ಬೆಂದಿರ್ತದೆ. ಸ್ವಲ್ಪ ಬೇಯಿಸದಿದ್ದರೆ ಸ್ವಲ್ಪ ಅಂಟಿದಾಗ ಆಗ್ತದೆ. ಸೊ ಹಾಗೆ ಸ್ವಲ್ಪ ಇದು ಒಂದು 1/4 ಗಂಟೆ 20 ನಿಮಿಷ ಬೇಯಲಿ ಫ್ರೆಂಡ್ಸ್, ಮತ್ತು ತೆಗೆಯುವ. ಮುಚ್ಚಳವನ್ನು ಮುಚ್ಚಿಕೊಳ್ಳುವ. ನೋಡಿ ಫ್ರೆಂಡ್ಸ್, ಇದು 1/4 ಗಂಟೆ 20 ನಿಮಿಷ ಬೇಯಲಿ, ಮತ್ತು ತೆಗೆಯುವ. ಅಷ್ಟರೊಳಗೆ ನಾವು ಒಂದು ಚಟ್ನಿಯನ್ನು ಮಾಡಿಕೊಳ್ಳುವ ಇದಕ್ಕೆ ಕೂಡಲಿಕ್ಕೆ. ನೋಡಿ ಫ್ರೆಂಡ್ಸ್, ಚಟ್ನಿಗೆ ಒಂದು ಅರ್ಧ ಗಡಿ ಕಾಯಿ ತಗೊಂಡಿದ್ದೇನೆ, 4 ಹಸಿಮೆಣಸು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಖಾರ ಇದ್ದರೆ ಚೆಂದ ಆಗ್ತದೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದಿಷ್ಟು ಹುಣಸೆ ಹಣ್ಣು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ನೀರು ಚಟ್ನಿ ಫ್ರೆಂಡ್ಸ್. ನೀರು ಚಟ್ನಿಗೆ ಒಂದು ಒಗ್ಗರಣೆ ಕೊಡಲಿಕ್ಕೆ ಉಂಟು, ಸೂಪರ್ ಆಗ್ತದೆ. ಪುಂಡಿ ಜೊತೆಗೆ ಸೂಪರ್ ಆಗ್ತದೆ, ಉಂಡೆ ಜೊತೆಗೆ. ಇದನ್ನು ಗ್ರೈಂಡ್ ಮಾಡಿಕೊಂಡು ಬರ್ತೇನೆ, ವೆಯ್ಟ್ ಮಾಡಿ ಫ್ರೆಂಡ್ಸ್. ಚಟ್ನಿ ಇದಿನ್ನೂ ಸ್ವಲ್ಪ ನೀರು ಬೇಕು, ನೀರು ಚಟ್ನಿ. ನೋಡಿ ಫ್ರೆಂಡ್ಸ್, ಚಟ್ನಿ ಸರಿ ಉಂಟಾ ಅಂತ. ಸರಿ ಇಲ್ಲದಿದ್ದರೆ ಕಡಿಮೆ ಇದ್ದರೆ ಸೇರಿಸಿಕೊಳ್ಳಿ ಉಪ್ಪು. ಇನ್ನು ಇದಕ್ಕೊಂದು ಒಗ್ಗರಣೆಯನ್ನು ಕೊಡುವ. ನೋಡಿ ಫ್ರೆಂಡ್ಸ್, ಚಟ್ನಿ ರೆಡಿ. ಉಂಡೆ ಬೇಯ್ತಾ ಉಂಟು. ಇದೀಗ ನೋಡಿ ಫ್ರೆಂಡ್ಸ್, ಇದೀಗ 1/4 ಗಂಟೆ ಮೇಲೆ ಆಯಿತು, ಜಾಸ್ತಿ ಆಯಿತು. ಇದು ಚಂದ ಸೆಕೆ ಬರ್ತಾ ಇದೆ, ಕುದಿ ಬರ್ತಾ ಇದೆ. ಸಾಕಿದು. ಗ್ಯಾಸನ್ನು ಆಫ್ ಮಾಡಿಕೊಳ್ತೇನೆ. ಒಂದು 5 ನಿಮಿಷ ಆಗಲಿ ಫ್ರೆಂಡ್ಸ್, ಮತ್ತು ಅದನ್ನು ಓಪನ್ ಮಾಡುವ. ನೋಡಿ ಫ್ರೆಂಡ್ಸ್, ಉಂಡೆ ನೋಡಿ ಫ್ರೆಂಡ್ಸ್ ಹೇಗಾಗಿದೆ. ವಾವ್, ನೋಡಿ ನೋಡಿ
ಎಷ್ಟು ಚೆಂದ ಬೆಂದಿದೆ ನೋಡಿ. ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್, ಹಾಗೆ ತುಂಬ ಮೆದುವಾಗಿರ್ತದೆ. ನೋಡಿ ಫ್ರೆಂಡ್ಸ್, ವಾವ್ ಸೂಪರ್. ನೋಡಿ ಫ್ರೆಂಡ್ಸ್, ಸೂಪರ್ ಕಾಂಬಿನೇಷನ್. ನೋಡಿ ಉಂಡೆ ನೋಡಿ ನೋಡಿ, ಮುಟ್ಟಿದ್ರೆ ಹೊಡಿತದೆ ನೋಡಿ. ಜಾಸ್ತಿ ಶಕ್ತಿ ಹಾಕಬೇಕು ಅಂತಲೇ ಇಲ್ಲ ನೋಡಿ. ಸೂಪರ್ ಉಂಡೆ. ನೀವು ಮಾಡ್ತೀರಲ್ಲ ಫ್ರೆಂಡ್ಸ್, ಹಾಗಾದರೆ ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೀವು ಹೀಗೆ ಮಾಡಲಿಕ್ಕೆ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಎಲ್ರಿಗೂ.